ಹಲೋ. ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗಲ್ಲಿ ಯಾವ ವಿಚಾರದ ಬಗ್ಗೆ ರೀಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್, ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಇದೆ, ಅವರು ನಿಮ್ಮಿಬ್ಬರ ಪ್ರೀತಿಯ ಬಗ್ಗೆ ಅವ್ರು ಏನು ಡಿಸಿಷನ್ ತಗೊಳ್ತಾರೆ. ಅಂದರೆ ನಿಮಗೆ ಕೆಲವೊಂದಷ್ಟು ಎಷ್ಟೇ ಟೂ ವೇ ಲವ್ ಆಗಿದ್ರೂ ಕೆಲವೊಂದು ಗೊಂದಲಗಳಿರುತ್ತೆ. ನಮ್ಮ ಪ್ರೀತಿ ಮದುವೆ ವಿಚಾರ ತನಕ ಹೋಗುತ್ತಾ, ಅಥವಾ ನಮ್ಮ ರಿಲೇಷನ್ಶಿಪ್ ಕೊನೆವರೆಗೂ ಇರುತ್ತಾ ಅನ್ನೋದು ಒಂದು ಯೋಚನೆ ಇರುತ್ತೆ ನಿಮಗೆ. ಸೊ ಆ ಥರ ಕನ್ಫ್ಯೂಷನ್ ಇದ್ದವರಿಗೆ ಈ ರೀಡಿಂಗ್ ಆಗಿರುತ್ತೆ. ಈ ನಿಮ್ಮ ಮುಂದೆ 2 ಕಾರ್ಡ್ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ ಇಟ್ಟಿದ್ದೀನಿ ನಾನು. ನಿಮಗೆ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮಗೆ ರೆಸಿನೇಟ್ ಆಗ್ತಾ ಇದೆ, ನಿಮ್ಮ ಮನಸ್ಸಿಗೆ ಹತ್ತಿರ ಆಗ್ತಾ ಇದೆ, ಆ ಸ್ಟೋನ್ನ ಸೆಲೆಕ್ಟ್ ಮಾಡಿಕೊಂಡು 3 ಬಾರಿ ನಿಮ್ಮ ಪಾರ್ಟ್ನರ್ ಹೆಸರು ಹೇಳ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಶಫಲ್ ಮಾಡಿ ನಿಮ್ಮ ಪ್ರೀತಿ ವಿಚಾರದ ಬಗ್ಗೆ ನೋಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅವ್ರು ಮಾತ್ರ ಅನ್ವಯ ಮಾಡ್ಕೊಳ್ಳಿ. ತುಂಬ ಬ್ರೇಕಪ್ ಆಗಿ ತುಂಬ 10 ವರ್ಷಗಳು ಆಗೋಗಿರುತ್ತೆ, ಅವರೆಲ್ಲ ಅನ್ವಯ ಮಾಡ್ಕೋಬೇಡಿ. ರೀಸೆಂಟ್ ಬ್ರೇಕಪ್ ಅಥವಾ ರೀಸೆಂಟಾಗಿ ಏನಾದ್ರು ಕಿಟಿಕಿಟಿಯಾಗಿ ಅಥವಾ ಇಬ್ಬರು ಟೂ ವೇ ಲವ್ವಲ್ಲಿ ಇದ್ದು ನಿಮ್ಮ ಮನಸ್ಸಿಗೆ ತುಂಬ ಗೊಂದಲ ಅನ್ನಿಸ್ತಾ ಇದೆ ಅನ್ನೋರಿಗೆ ಈ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ಆ ಹೈ ಎನರ್ಜಿ ಅದೇ ತೋರಿಸ್ತಾ ಇರತ್ತೆ. ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಶೋ ಆಗುತ್ತೆ, ಅಂಥವ್ರ ಹತ್ರ ಮಾತ್ರ ಈ ವಿಡಿಯೋ ಹೋಗುತ್ತೆ ಅಂತ ಹೇಳ್ಬೋದು. ಇದೊಂದು ಯೂನಿವರ್ಸಲ್ ಕನೆಕ್ಟ್ ಆಗುವಂಥ ರೀಡಿಂಗ್. ಸೊ ಎಲ್ಲ ಕಾರ್ಡ್ಗಳು ಪಾಸಿಟಿವ್ ಬರ್ತಾ ಇದೆ ನಿಮ್ಮ ಪ್ರೀತಿಯ ವಿಚಾರವಾಗಿ. ಅವರು ಕೂಡ ನೀವೆಷ್ಟು ಪ್ರೀತಿಸ್ತಿರೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಕೆಲವು ಟೈಮ್ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳೋದು ತುಂಬ ನಿಧಾನ ಆಗಿರುತ್ತೆ. ಅಟ್ ಪ್ರೆಸೆಂಟ್ ಅವ್ರು ಇವಾಗ ರೆಡಿ ಇಲ್ಲ ಅಷ್ಟೇ, ಈಗ ರೆಡಿ ಇಲ್ಲ ಅಷ್ಟೇ ಮದುವೆ ಆಗೋದಕ್ಕಾಗಲಿ ಏನೇ ಆಗಲಿ. ಆದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರು ಡಿಸೈಡ್ ಮಾಡಿರೋದು ಇದ್ರೆ ನಿಮ್ಮ ಒಟ್ಟಿಗೆ ಇರಬೇಕು, ನಿಮ್ಮ ಒಟ್ಟಿಗೆ ಮದುವೆ ಆಗಬೇಕು ಅನ್ನೋದೇ ಅವರ ಮನಸ್ಥಿತಿ ಇದೆ, ಮನಸ್ಸಲ್ಲಿ ಓಡ್ತಾ ಇದೆ. ಬಟ್ ಆದರೆ ನೀವು ಸಾಕಷ್ಟು ಗೊಂದಲದಲ್ಲಿರ್ತೀರಿ ಯಾವಾಗಲೂ. ಇವ್ರು ಆಗ್ತಾರೋ ಇಲ್ವೋ, ನಾವಿಬ್ಬರು ಚೆನ್ನಾಗಿರ್ತೀವೋ ಇಲ್ವೋ, ಬರೀ ಇದೇ ಗೊಂದಲದಲ್ಲಿ ನೀವು ಇರ್ತೀರ. ಅವರೆಷ್ಟೇ ಚೆನ್ನಾಗಿ ಫೋನ್ ಮಾಡಿ ಅವರೆಷ್ಟೇ ಚೆನ್ನಾಗಿ ಜೊತೇಲಿ ಇದ್ರೂ ನಿಮ್ಗೊಂದು ಡೌಟು ಬರ್ತಾ ಇರತ್ತೆ, ಇವರು ನಮ್ಮ ಜೊತೆಗೆ ಮದುವೆ ಆಗ್ತಾರಾ ಅಥವಾ ನಮ್ಮಿಬ್ಬರು ರಿಲೇಷನ್ಶಿಪ್ ಕೊನೆವರೆಗೂ ಇರುತ್ತೋ ಇಲ್ವೋ ಅನ್ನೋದು ಯಾವಾಗಲೂ ನೀವೊಂದು ಸಂದೇಹದಲ್ಲಿ ಇರ್ತೀರ ಅಂತ ಹೇಳ್ಬೋದು. ಇಲ್ಲ, ಈ ರಿಲೇಷನ್ಶಿಪ್ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರುತ್ತೆ, ಮದುವೆ ತನಕ ಹೋಗುತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಟೂ ವೇ ಲವಲ್ಲಿದ್ದು ಗೊಂದಲದಲ್ಲಿದ್ದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ನೀವು ತಿಳ್ಕೊಬೇಕು ಅನ್ನೋದಾದರೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ಲೈಫ್ ಪಾರ್ಟ್ನರ್ನ ನೆನೆಸ್ಕೊಂಡು 3 ಬಾರಿ ಈ ಕಾರ್ಡ್ ರೀಡಿಂಗ್ನ ನೋಡಿ ಅಂತ ಹೇಳ್ತಾ ನಾನು ಕಾರ್ಡ್ಗಳನ್ನ ಇಡ್ತಾ ಇದ್ದೀನಿ ಇಲ್ಲಿ. ಸೊ ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಅಂಥವ್ರು ಮಾತ್ರ ಇದನ್ನು ತಗೊಳ್ಳಿ. ಯಾವುದಾದ್ರೂ ಬೇರೆ ಬೇರೆ ಸಿಚುವೇಶನಲ್ಲಿ ಇರೋರೆಲ್ಲ ರೆಸೊನೇಟ್ ಮಾಡ್ಕೋಬೇಡಿ. ನಾನು ಹೇಳಿರೋ ಥರ ಸಂದರ್ಭ ಇದೆ ಅನ್ನೋರು ಮಾತ್ರ ಇದನ್ನು ರೆಸೊನೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಈ ಕಾರ್ಡಲ್ಲಿ 3ನೇ ವ್ಯಕ್ತಿಗಳು ಅಂದರೆ ಹುಡುಗನ ಅಪ್ಪ ಅಮ್ಮ ಇರ್ಬೋದು, ಅಥವಾ ಹುಡುಗನ ಫ್ರೆಂಡ್ಸ್ ಇರ್ಬೋದು, ಹುಡುಗಿಯ ಫ್ರೆಂಡ್ಸ್ ಇರ್ಬೋದು, ಹುಡುಗಿಯ ಅಪ್ಪ ಅಮ್ಮ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಯಾರೇ ಇರ್ಬೋದು. ಮಧ್ಯವರ್ತಿಗಳ ಮಾತುಗಳು ಜಾಸ್ತಿ. ಅಂದರೆ ನಿನಗೆ ಒಳ್ಳೆ ಫ್ಯೂಚರ್ ಇದೆ, ಇವ್ರು ಬೇಡ, ಈ ಥರದ್ದೆಲ್ಲ ಹೇಳಿ ಅವರ ಮೈಂಡ್ ಡೈವರ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಆದರೆ ಅವ್ರು ಏನೇ ಯೋಚನೆ ಮಾಡಿದ್ರು ನಿಮ್ಮ ಮೇಲೆ ಪ್ರೀತಿ ಇದೆ. ಬಟ್ ಆದರೆ ಇದು ಮುಂದುವರಿಸ್ಬೇಕೋ ಬೇಡವೋ ಅನ್ನೋದೇ ಅವ್ರಿಗೆ ಒಂದು ಗೊಂದಲ. ಅವ್ರಿಗೆ ಈ ಪ್ರೀತಿ ವಿಚಾರ ತುಂಬ ಮುಂದಕ್ಕೆ ತಗೊಂಡೋಗೋ ಅಷ್ಟು ಆಸಕ್ತಿ ಇಲ್ಲ. ಅಂದರೆ ಈಗಿನ ಸಂದರ್ಭದಲ್ಲಿ ನೀವು ಬೇಕು, ಬಟ್ ಆದರೆ ಅದನ್ನು ಕಂಟಿನ್ಯೂವಿಟಿ ಕೊಡೋವಂಥ ಮನಸ್ಸು ಅವ್ರಿಗಿಲ್ಲ. ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಮುಂದೆ ತೊಗೊಂಡೋಗೋ ಅಂಥ ಆಸೆ ಅವ್ರಿಗಿಲ್ಲ ಅಂತ ಹೇಳ್ಬೋದು. ನಿಮ್ಗೆ ಈ ಪ್ರೀತಿಯಲ್ಲಿ ನಿಮ್ಮ ಎಫರ್ಟ್ ಇದೆ, ಬಟ್ ಆದರೆ ಅವರದ್ದು ಯಾವುದೇ ಎಫರ್ಟ್ ಇಲ್ಲ. ಸೊ ಅವರು ಇವಾಗ ನೀವು ಡಿಸ್ಕನೆಕ್ಟ್ ಮಾಡೋಣ ಅಂತಂದರೆ ಓಕೆ, ಅವರು ರೆಡಿಯಾಗಿರ್ತಾರೆ. ಈ ಥರ ಮನಸ್ಥಿತಿ ಇರೋರು ನಿಮ್ಮ ಪಾರ್ಟ್ನರ್ ಆಗಿರ್ತಾರೆ. ತುಂಬ ಎಫರ್ಟ್ ಅಂತೂ ಅವ್ರು ಈ ಪ್ರೀತಿಯಲ್ಲಿ ಹಾಕಲ್ಲ. ಅಟ್ ಪ್ರೆಸೆಂಟಲ್ಲಿ ಇವಾಗ ನೀವು ಬೇಕು ಮಾತಾಡಿಸ್ಬೇಕು ಅಷ್ಟೇ. ನೀವೇ ಮಾತಾಡಿದ್ರೆ ಮಾತಾಡ್ತಾರೆ, ಅಥವಾ ಅವ್ರು ಫೋನ್ ಮಾಡಿ ಅವ್ರ ಮನಸ್ಸು ಬಂದಾಗ ಅವ್ರು ಮಾತಾಡಬಹುದು. ಈ ರೀಡಿಂಗ್ ಈ ಥರ ತೋರಿಸ್ತಾ ಇದೆ. ಇದು ಮದುವೆ ತನಕ ಹೋಗೋದು ಸ್ವಲ್ಪ ಕಷ್ಟ ಅಂತ ಈ ರೀಡಿಂಗ್ ಹೇಳ್ತಾ ಇದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡು ಡಿಸ್ಪ್ಲೇಯಲ್ಲಿ ತೋರಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದೀರೋ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ಸಿಚುವೇಶನ್ ಹತ್ರ ಇದೆ ಅನ್ನೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.